ನಮಸ್ಕಾರ, ಇದು ಬೆಂಗಳೂರು ಫಸ್ಟ್. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಯಮಸ್ವರೂಪಿಯಾಗಿ ಬಂದ ಕ್ಯಾಂಟರ್ ಬೈಕಲ್ಲಿ ಹೋಗ್ತಾ ಇದ್ದ ಒಂದೇ ಕುಟುಂಬದ 4 ಸ್ಪಾಟ್ ಔಟ್. ನಾಯಂಡಹಳ್ಳಿ ಜಂಕ್ಷನ್ ಬಳಿ ಸರಣಿ ಅಪಘಾತ. ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಪೊಲೀಸರ ವಶದಲ್ಲಿ ಚಿಲ್ಡ್ರನ್ ಹೋಮ್ ಮಾಲೀಕ. ವಿದ್ಯಾರ್ಥಿನಿ ಪತ್ರದಿಂದ ಬೆಳಕಿಗೆ ಬಂದ ಪ್ರಕರಣ. ಪುರಾತನ ದೇಗುಲಗಳ ಮೇಲೆ ಮಾಟಗಾರರ ಕಣ್ಣು. ಭೀಮನ ಅಮಾವಾಸ್ಯೆ ಎಂದು ನಿಧಿ ಆಸೆಗಾಗಿ ತೋಡಿದ್ರು ಗುಂಡಿ. ಆನೇಕಲ್, ನೆಲಮಂಗಲದಲ್ಲಿ ಜನರ ಕೈಗೆ ಸಿಕ್ಕಿಬಿದ್ದ ಕಿಡಿಗೇಡಿಗಳು. ಸಿಲ್ಕ್ ಸಿನಿಮಾ ಪ್ರದರ್ಶನಕ್ಕೆ ಬ್ರೇಕ್. ಸೆಪ್ಟೆಂಬರ್ 10ರವರೆಗೂ ತಡೆ ನೀಡಿದ ಸಿಟಿ ಸಿವಿಲ್ ಕೋರ್ಟ್. ಆದೇಶದಿಂದ ತಬ್ಬಿಬ್ಬಾದ ಚಿತ್ರತಂಡ. ಸಸ್ಯಕಾಶಿಯಲ್ಲಿ ಇಂದಿನಿಂದ ಫಲಪುಷ್ಪ ಪ್ರದರ್ಶನ. ಫ್ಲವರ್ ಶೋಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಮೊದಲ ದಿನವೇ ಹೂಗಳಿಗೆ ಮನಸೋತ ವೀಕ್ಷಕರು. ಇವತ್ತು ಆ ಕುಟುಂಬದ ಗ್ರಹಚಾರ ಕೆಟ್ಟಿತ್ತು ಅನ್ಸತ್ತೆ. ರಾಮನಗರದಿಂದ ಬೈಕಲ್ಲಿ ಬರ್ತಾ ಇದ್ದಾಗ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ನಾಯಂಡಹಳ್ಳಿ ಜಂಕ್ಷನ್ ಬಳಿ ಕ್ಯಾಂಟರ್ ಒಂದು ಆ ಇಡೀ ಕುಟುಂಬದ ಪಾಲಿಗೆ ಯಮನಾಗಿ ಬಂದಿದೆ. ಪರಿಣಾಮ ಅವರು ಸ್ಥಳದಲ್ಲೇ ಹೆಣವಾಗಿ ಹೋದರು. ನಾಯಂಡಹಳ್ಳಿ ಜಂಕ್ಷನ್ ಬಳಿ ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ನೋಡುತ್ತಲೇ ಸರಣಿ ರಸ್ತೆ ಅಪಘಾತವೊಂದು ನಡೆದೇ ಹೋಯಿತು. ಕಬ್ಬಿಣದ ಪೈಪ್ ತುಂಬಿದ್ದ ಕ್ಯಾಂಟರ್ ಒಂದು ಬ್ರೇಕ್ ನಿಯಂತ್ರಣ ತಪ್ಪಿ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು. ರಾಮನಗರದಿಂದ ಬೈಕ್ನಲ್ಲಿ ನಗರಕ್ಕೆ ಬರುತ್ತಿದ್ದ ಇಡೀ ಕುಟುಂಬ ಯಮಲೋಕ ಸೇರಬೇಕಾಯಿತು. ಒಂದೇ ಕುಟುಂಬದ 4 ಸ್ಥಳದಲ್ಲೇ ಮೃತಪಟ್ಟರು. ಫಸ್ಟ್ ಮಗು, ಹೆಂಡತಿ, ತಾಯಿ ಕಣ್ಣಲ್ಲಿ ನೋಡಬಾರ್ದನ್ನ. ನಮ್ಮಂತರಿಗೆ ನೋಡಕ್ಕಾಗಲ್ಲ ಬಿಡಿ, ನೋಡಕ್ಕಾಗಲ್ಲ. ಈ ಸ್ಪಾಟಲ್ಲಿ ಫಸ್ಟ್ ಮಗು, ಹೆಂಡತಿ. ಆ ಹೆಂಡತಿಗೆ ಬಟ್ಟೆ ಏನಿಲ್ಲ ಪಾಪ, ಎಲ್ಲ ಆ ಯಪ್ಪಂಗೆ ಎಲ್ಲ ಕಳ್ಚು ಉಪ್ಪಾಗೋಯ್ತು, ಎಲ್ಲ ಇಲ್ಲೇ ಬಿದ್ದಿದ್ದು. 3 ಹೆಣ ನಾನೇ ಎತ್ತಿದ್ದೆ. ಬಿಡದಿಯಿಂದ ಕಬ್ಬಿಣದ ಪೈಪ್ ಲೋಡ್ ತುಂಬಿದ್ದ ಕ್ಯಾಂಟರ್ HAL ಕಡೆಗೆ ಹೋಗ್ತಾ ಇತ್ತು. ಬಿಡದಿಯಿಂದ ಬರುವಾಗಲೇ ಕ್ಯಾಂಟರ್ನಲ್ಲಿ 2 ಬಾರಿ ತಾಂತ್ರಿಕ ದೋಷ ಕಾಣಿಸಿದೆ. ಆದ್ರೆ ಅದು ನಾಯಂಡಹಳ್ಳಿ ಜಂಕ್ಷನ್ ಬಳಿ ಬರೋ ಅಷ್ಟರಲ್ಲಿ ನಿಯಂತ್ರಣ ಕಳೆದುಕೊಂಡು ಬಿಟ್ಟಿದೆ. ಪರಿಣಾಮ ಮುಂದಿದ್ದ ಮಾರುತಿ ಓಮ್ನಿಗೆ ಡಿಕ್ಕಿ ಹೊಡೆದು ಬಳಿಕ ಎದುರಿಗಿದ್ದ ಫಿಲ್ಲರ್ಗೆ ಹೊಡೆದಿದೆ. ಈ ವೇಳೆ ಚಾಲಕ ಚಂದ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಆದ್ರೆ ಪಕ್ಕದಲ್ಲೇ ಬರುತ್ತಿದ್ದ ಬೈಕ್ ಮೇಲೆ ಈ ಕ್ಯಾಂಟರ್ ಹರಿದ ಪರಿಣಾಮ ಅವರೆಲ್ಲ ಸ್ಥಳದಲ್ಲೇ ಅಸುನೀಗಿದ್ರು. ಮೃತರನ್ನು ಸಿದ್ದಪ್ಪಾಜಿ, ಶಾಂತಮ್ಮ ಹಾಗೂ ಮಕ್ಕಳಾದ ಶಿವರಾಜ್ ಮತ್ತು ಯೋಗಿ ಎಂದು ಗುರುತಿಸಲಾಗಿದೆ. ಕ್ಯಾಂಟರ್ ವಾಹನ ಒಂದು ಮೋಟಾರ್ ಸೈಕಲ್ ಮತ್ತು ಆಮ್ನಿ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಮೋಟಾರ್ ಸೈಕಲ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ 3 ಜನ ವ್ಯಕ್ತಿಗಳಿಗೆ ಗಂಭೀರ ಗಾಯಗಳಾಗಿ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಅವರು ಮರಣ ಹೊಂದಿರೋದು ಗೊತ್ತಾಗಿದೆ. ಇವರು ಮೂಲತಃ ರಾಮನಗರದವರಾಗಿದ್ದು ಆಡುಗೋಡಿಯ ವಿನಾಯಕ ನಗರದಲ್ಲಿ ವಾಸಿಸುತ್ತಿದ್ರು. ಶವಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿಡಲಾಗಿದ್ದು ಸಂಬಂಧಿಕರು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಪೊಲೀಸರು ತಲೆಮರೆಸಿಕೊಂಡಿರುವ ಕ್ಯಾಂಟರ್ ಚಂದ್ರುಗಾಗಿ ಹುಡುಕಾಟ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅದು ಅನಾಥ ಮಕ್ಕಳಿಗೆ ಆಸರೆ ನೀಡುವ ಸಂಸ್ಥೆ. ಆದರೆ ಮಕ್ಕಳನ್ನು ರಕ್ಷಿಸಬೇಕಾದ ಆ ಸಂಸ್ಥೆಯೇ ಕಾಮುಕನೊಬ್ಬನಿಗೆ ಆಶ್ರಯ ಕೊಟ್ಟಿತ್ತು. ಆಸರೆ ಅರಸಿ ಬಂದ ಅನಾಥ ಹೆಣ್ಮಕ್ಕಳ ಮೇಲೇನೆ ತನ್ನ ಕಾಮದೃಷ್ಟಿ ಬೀರಿದ್ದ. ಇದು ಕೊತ್ತನೂರು ಬಳಿ ಇರೋ ಗ್ರೇಸ್ ಚಿಲ್ಡ್ರನ್ ಹೋಮ್, ಅನಾಥ ಮಕ್ಕಳ ಆಶ್ರಯ ತಾಣ. ಆದ್ರೆ ಮಕ್ಕಳ ಹಿತರಕ್ಷಣೆ ಕಾಯಬೇಕಾದ ಈ ಚಿಲ್ಡ್ರನ್ ಹೋಮ್ನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಆರೋಪ ಕೇಳಿ ಬಂದಿದ್ದು ಬೇರ್ಯಾರ ಮೇಲೂ ಅಲ್ಲ, ಸಂಸ್ಥೆಯ ಮುಖ್ಯಸ್ಥ ಸ್ಯಾಮ್ಯಲ್ ವಿರುದ್ಧ. ಕಾಮುಕ ಸ್ಯಾಮ್ಯಲ್ನ ಬಣ್ಣ ಬಯಲಾಗಿದ್ದು ಅದೇ ಸಂಸ್ಥೆಯ ಬಾಲಕಿಯೊಬ್ಬಳು ಬರೆದ ಪತ್ರದಿಂದ. 15 ವರ್ಷದ ಆ ಬಾಲಕಿ ತನ್ನ ಸ್ನೇಹಿತೆಗೆ ಪತ್ರ ಬರೆದು ಸ್ಯಾಮ್ಯಲ್ನ ಲೈಂಗಿಕ ಕಿರುಕುಳದ ಬಗ್ಗೆ ವಿವರಿಸಿದ್ದಾಳೆ. ಈ ವಿಷಯ ಪ್ರಿನ್ಸಿಪಾಲ್ ಗಮನಕ್ಕೂ ಬರುತ್ತದೆ. ಆ ಹೆಣ್ಣು ಮಕ್ಕಳ ಅಭಿಪ್ರಾಯ ಹೇಳುವಾಗ ನಮ್ಗೆ ಗೊತ್ತಾಗಿಲ್ಲ, ಹೇಳ್ಬಿಟ್ಟ ಮಕ್ಕಳಿಗೆ ನನಗೆ ಕರ್ಕೊಂಡು ಬಂದು ಇಲ್ಲಿ ಇರೋದು. ಅದು ಬಗ್ಗೆ ನಾನು ಇಷ್ಟು ಮಕ್ಕಳೇ 8 children have taken. So that children I have reported in the what you call the Avalahಳ್ಳಿ police station.
ಮಕ್ಕಳ ಹಿತರಕ್ಷಣಾ ಸಮಿತಿ ಕೂಡ ಚಿಲ್ಡ್ರನ್ ಹೋಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಸೆಕ್ಸುವಲ್ ಹರಾಸ್ಮೆಂಟು ನಡೀತಾ ಇದೆ ಅಂತೇಳಿ ಪ್ರಿನ್ಸಿಪಲ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಒಂದು ಪ್ರಿನ್ಸಿಪಲ್ ಅಲ್ಲಿಂದ ನಮಗೆ ಮತ್ತು ಚೈಲ್ಡ್ ವೆಲ್ಫೇರಿಂದ ಬಂದಂಥ ಮಾಹಿತಿ ಮೇಲೆ ನಿನ್ನೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಈಗಾಗಲೇ ಅವನೇನು ಟ್ರಸ್ಟ್ ನಡೆಸ್ತಾ ಇದ್ದ, ಏನು ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಾಯಿದ್ದ ಮಕ್ಕಳ ಮೇಲೆ ಅಂತ ಹೇಳ್ತಾ ಇದ್ದಾರೆ, ಅವನನ್ನು ನಮ್ಮ ವಶಕ್ಕೆ ತಗೊಂಡಿದ್ವಿ ಇವತ್ತು ಆಲ್ರೆಡಿ. ಒಟ್ಟು 57 ಅನಾಥ ಮಕ್ಕಳಿದ್ದ ಈ ಸಂಸ್ಥೆಯಲ್ಲಿ 37 ಬಾಲಕಿಯರಿದ್ದಾರೆ. ಊಟ ಸರಿ ಹೊಂದದ ಕಾರಣ ಹಲವು ವಿದ್ಯಾರ್ಥಿಗಳಲ್ಲಿ ಅಸಮಾಧಾನವಿತ್ತು. ಅಲ್ಲದೆ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಗಳಿಸಿದ್ದಾಗ ಹೊಡೆದಿದ್ದು ಸತ್ಯ ಅಂತ ಕಾಮುಕ ಸ್ಯಾಮ್ಯಲ್ ಪೊಲೀಸರೆದುರು ಹೇಳಿಕೆ ನೀಡಿದ್ದಾನೆ. ಆದ್ರೆ ವೈದ್ಯಕೀಯ ವರದಿ ಬಳಿಕವಷ್ಟೇ ಇದರ ಸತ್ಯ ಅಸತ್ಯತೆ ಹೊರಬೀಳಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಗಿರೀಶ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಕೆಲ ಕುಹಕಿಗಳು ನಿಧಿಯಾಸೆಗಾಗಿ ಏನೇನೋ ಮಾಡ್ತಾರೆ. ಅದೇ ರೀತಿ ನಿನ್ನೆ ಭೀಮನ ಅಮಾವಾಸ್ಯೆ ದಿನ ಆನೆಕಲ್ ಹಾಗೂ ನೆಲಮಂಗಲದ ಗ್ರಾಮಗಳಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯ ನಡೆಸಲು ಹೋಗಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಚೆಲ್ಲಿದ ಅರಿಶಿಣ, ಕುಂಕುಮ, ತೆಂಗಿನಕಾಯಿ, ನಿಂಬೆಹಣ್ಣು, ಹೂ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇನೋ ಎಡವಟ್ಟಾಗಿದೆ ಅನ್ಸತ್ತಲ್ವಾ? ಹೌದು, ನಿನ್ನೆ ಭೀಮನ ಅಮಾವಾಸ್ಯೆ ದಿನವಾಗಿದ್ರಿಂದ ಮಾಟಗಾರರು ತಮ್ಮ ಕೈಚಳಕ ತೋರಿಸಿಬಿಟ್ಟಿದ್ದಾರೆ. ನಿಧಿ ಆಸೆಗಾಗಿ ವಿಶೇಷ ಪೂಜೆ ಮಾಡಿ ದೇಗುಲದ ಬುಡಕ್ಕೆ ಹಾಕಿದ್ದಾರೆ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿರೋ 300 ವರ್ಷಗಳಷ್ಟು ಹಳೆಯದಾದ ಪಟಾಲಮ್ಮ ದೇಗುಲದ ಕಲ್ಲಿನ ಮಂಟಪವನ್ನ ಕಿತ್ತೊಗೆದಿದ್ದಾರೆ. ಜೆಸಿಬಿ ಮೂಲಕ ಸುಮಾರು 10 ಅಡಿಗಳಷ್ಟು ಆಳದ ಗುಂಡಿ ತೆಗೆದಿದ್ದಾರೆ. ರಾತ್ರೋರಾತ್ರಿ ಜೆಸಿಬಿ ಸದ್ದು ಕೇಳಿಸಿಕೊಂಡು ಸ್ಥಳಕ್ಕೆ ಬಂದ ಗ್ರಾಮಸ್ಥರು ಟಾಟಾ ಸುಮೋದಲ್ಲಿ ಬಂದಿದ್ದ 7 ಕಿಡಿಗೇಡಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಪಟಾಲಮ್ಮ ದೇವಸ್ಥಾನ ಅಂತ ದೇವಸ್ಥಾನ ಇತ್ತು. ಚಿಕ್ಕ ಸಣ್ಣ ದೇವ್ರುಗಳಿಕ್ಕಿದ್ರು. ಅಕಸ್ಮಾತ್ ಹಬ್ಬ ದೇವರು ಊರ ದೇವ್ರುಗಳಾಗಬೇಕಾದ್ರೆ ಇಲ್ಲೇ ಬಂದು ಪೂಜೆ ಮಾಡಿ ಊರವರೆಲ್ಲ ದೀಪಗಳು ಮಾಡಿ ಎಲ್ಲ ಇದು ಮಾಡ್ತಾಯಿದ್ರು. ಇವಾಗ ಯಾರಂತ ಏನಂತ ಗೊತ್ತಿಲ್ಲ. ರಾತ್ರಿ ಬಂದು ನೋಡಿ ತೋಪು ಮಧ್ಯದಲ್ಲಿ ಈ ಜೆಸಿಬಿ ತಗೊಂಬಂದೀಗ ಈ ಥರ ಅಗದು ಬಗ್ದು ಅನ್ಯಾಯ ಮಾಡಿ ಇವಾಗ ದೇವಸ್ಥಾನ ಹಾಳು ಮಾಡಿಕ್ಕವ್ರೆ. ಇವಾಗ ಪೂಜೆ ಪುರಸ್ಕಾರ ಮಾಡಬೇಕಾದ್ರೆ ದೇವಸ್ಥಾನ ಇಲ್ಲದ ಆಗಿದೆ. ಮತ್ತೊಂದೆಡೆ ನೆಲಮಂಗಲದ ಬೆಳಗೆರೆಯಲ್ಲೂ ಇದೇ ರೀತಿಯಾಗಿದೆ. ಇಲ್ಲಿನ ಪುರಾತನವಾದ ಶಿವನ ದೇಗುಲದಲ್ಲೂ ಸುಮಾರು 10 ಅಡಿ ಆಳದ ಗುಂಡಿ ತೆಗೆದಿದ್ದಾರೆ. ಪೂರ್ವಿಕರು ಪುರಾತನ ದೇವಾಲಯಗಳಲ್ಲಿ ನಿಧಿ ಇಟ್ಟಿರ್ತಾರೆ ಎಂಬ ನಂಬಿಕೆಯಿಂದಲೇ ಈ ದುಷ್ಕೃತ್ಯ ಎಸಗಿರುವ ಸಾಧ್ಯತೆ ಇದೆ. ಅನ್ನ ಪಮ್ಮ ಒಬ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ಟು ಅದನ್ನು ಕಿತ್ಕೊಂಡು ಲಿಂಗು ತಗೊಂಡು ಬೇರೆ ಕಡೆಗೆ ಪಾನ್ ಬಾಟ್ಲು ಎಲ್ಲ ಬೇರೆ ಕಡೆಗೆಲ್ಲ ತೆಗೆದು ಎಸ್ಬಿಟ್ಟು ಅದರಿಂದನೇ ಎತ್ಕೊಂಡು ಅದನ್ನು ಎತ್ಕೊಂಡು ಹೋಗ್ಬಿಟ್ಟವ್ರೆ. 2 ಪ್ರಕರಣಗಳಿಗೆ ಸಾಮ್ಯತೆ ಇದ್ದು ಯಾವುದೋ ಒಂದು ಗುಂಪಿನವರೇ ಈ ದುಸ್ಸಾಹಸಕ್ಕೆ ಕೈ ಹಾಕಿರೋ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ, ಸುವರ್ಣ ನ್ಯೂಸ್, ಆನೇಕಲ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.